ಹಲೋ ನಮಸ್ತೆ ಎಲ್ರಿಗೂ. ಮೇಡಮ್ ನೀವು ಹೇಳ್ಕೊಡುವಂಥ ಎಲ್ಲ ಬ್ಯೂಟಿ ಟಿಪ್ಸ್ಗಳಿರ್ಬೋದು, ಸ್ಕಿನ್ ಕೇರ್ ಟಿಪ್ಸ್ಗಳಿರ್ಬೋದು ತುಂಬ ಚೆನ್ನಾಗಿರುತ್ತೆ. ನನಗೆ ವೆಯ್ಟ್ ಲಾಸ್ ಆಗಲಿಕ್ಕೆ, ಬೊಜ್ಜು ಕರಗಿಸಲಿಕ್ಕೆ ಯಾವುದಾದ್ರೂ ಒಳ್ಳೆಯ ಟಿಪ್ಸನ್ನು ಹೇಳ್ಕೊಡಿ ಮೇಡಮ್ ಅಂತ ನನ್ನ ವ್ಯೂವರ್ ಒಬ್ಬರು ಕೇಳಿದರು. ಅವರಿಗೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದನ್ನ ನಾನೇನು ಅಂತಂದರೆ ಅಲ್ಲಿಂದ ತಿಳ್ಕೊಂಡು ಇಲ್ಲಿಂದ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಇದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದಕ್ಕೆ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಇದು ಏನು ತುಂಬ ಕಷ್ಟದ ಕೆಲಸ ಅಲ್ಲ. ತುಂಬ ಸಿಂಪಲ್ ಆಗಿ ಜಾಸ್ತಿ ಡಯಟ್ ಮಾಡದೆ ನಾವೇನು ಇದ್ದೀವೋ ಅದನ್ನ ರೆಗ್ಯುಲರ್ ಆಗಿ ತಿನ್ಕೊಂಡು ಜಾಸ್ತಿ ವರ್ಕೌಟ್ ಜಿಮ್ ಅದಿದೆಲ್ಲ ಏನೂ ಮಾಡದೆ ಸಿಂಪಲ್ ಆಗಿ ಖಂಡಿತವಾಗ್ಲೂ ಒಂದು 3 ತಿಂಗಳಲ್ಲಿ ನಾವು 6 ರಿಂದ 7 kg ವೆಯ್ಟನ್ನು ಖಂಡಿತವಾಗ್ಲೂ ರಿಡ್ಯೂಸ್ ಮಾಡ್ಬೋದು. ನಾನು ಮಾಡಿದ್ದೆ ಕೂಡ 2024 ನಾನು 62 kg ಇದೆ. ಒಂದು 3 ಮಂತ್ಸ್ ಈ ಟಿಪ್ಸನ್ನು ಫಾಲೋ ಮಾಡಿರೋದು. 6 kg ನಾನು ಕಡಿಮೆ ಆಗಿದೆ. 55ಗೆ ನಾನು ಬಂದಿದೆ. ಅದಾದ ನಂತರ ಆಫೀಸ್ ವರ್ಕ್ ಅದು ಇದು ಅಂತ ಜಾಸ್ತಿ ಆಗಿಬಿಟ್ಟು ನಾನು ಅಂದರೆ ರೆಗ್ಯುಲರ್ ಆಗಿ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಫಾಲೋ ಮಾಡ್ತಾ ಇಲ್ಲ, ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇಲ್ಲ. ಸ್ಟ್ರಿಕ್ಟಾಗಿ ಫಾಲೋ ಮಾಡಿದಾಗ ಖಂಡಿತವಾಗ್ಲೂ 55 kgಗೆ ಬಂದಿದ್ದೆ. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೇನೆ. ನಿಮ್ಗೆ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರುವಂಥ ಸರಳವಾಗಿರುವಂಥ ಟಿಪ್ಸ್ ಇದು. ಹಾಗಾದರೆ ಏನು ಮಾಡಬೇಕು? 3 ಸಿಂಪಲ್ ಟಿಪ್ಸನ್ನು ನಾನು ಹೇಳ್ತೀನಿ ಕೇಳಿ. ಫಸ್ಟ್ ನೀವು ಏನು ಮಾಡಿ ಗೊತ್ತಾ, ಗೂಗಲ್ ಫಿಟ್ ಅಂತ ಒಂದು ಆ್ಯಪ್ ಬರುತ್ತೆ, ಅಥವಾ ಯಾವುದಾದ್ರೂ ಫಿಟ್ನೆಸ್ ಆ್ಯಪ್ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮದು ಇವಾಗಿನ ವೆಯ್ಟ್ ಇದೆಲ್ಲದನ್ನು ಮೆನ್ಷನ್ ಮಾಡಿ. ಫಸ್ಟ್ ನೀವು ಮಾಡಿಕೊಂಡು ಆ ವೆಯ್ಟನ್ನು ಮೆನ್ಷನ್ ಮಾಡಿ. ಇದು ಏನು ಮಾಡುತ್ತೆ ಅಂತಂದರೆ ನೀವು ಮಾಡೋ ಆ್ಯಕ್ಟಿವಿಟೀಸನ್ನು ಟ್ರೇಸ್ ಮಾಡುತ್ತೆ, ಮತ್ತು ನಿಮ್ಗೆ ಇದನ್ನ ಡೈಲಿ ನೋಡಿದಾಗ ಒಂದು ಇನ್ಸ್ಪಿರೇಷನ್ ಕೂಡ ಸಿಗುತ್ತೆ. ಗೂಗಲ್ ಫಿಟ್ ಅನ್ನುವಂಥ ಒಂದು ಆ್ಯಪ್ ಬರುತ್ತೆ. ಅದರದ್ದು ಸ್ಕ್ರೀನ್ಶಾಟ್ ಬೇಕಾದರೆ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಅದನ್ನು ನೀವು ಡೌನ್ಲೋಡ್ ಮಾಡಿ ನಿಮ್ಮದು ಕರೆಂಟ್ ವೆಯ್ಟನ್ನು ಫೀಡ್ ಮಾಡಿ ಇಟ್ಟಿರಿ. ನಾಳೆಯಿಂದ ನಾನು ಹೇಳುವಂಥ ಟಿಪ್ಸನ್ನು ಫಾಲೋ ಮಾಡಿ. ಫಸ್ಟ್ ಸ್ಟೆಪ್ ಅದು. ಸೆಕೆಂಡ್, ನೀವು ಡೈಲಿ 1 ಅವರ್ ವಾಕ್ ಮಾಡಬೇಕು. 10,000 ಸ್ಟೆಪ್ಸ್ ನಡೆಯಲೇಬೇಕು. ಅದರಲ್ಲಿ 5,000 ಸ್ಟೆಪ್ಸ್ ಇದೆಯಲ್ವ, ಬ್ರಿಸ್ಕ್ ವಾಕ್. 5,000 ಸ್ಟೆಪ್ಸ್ ನಾರ್ಮಲ್ ನಡಿಗೆ ಸಾಕು. ಇದನ್ನ ನಾನು ಹೇಗೆ ಫಾಲೋ ಮಾಡಿದ್ದೇನೆ ಅನ್ನೋದನ್ನು ನಿಮಗೆ ಕ್ಲೀನಾಗಿ ಹೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಬ್ರಷ್ ಮಾಡಿಕೊಂಡು ಖಾಲಿ ಹೊಟ್ಟೆಗೆ 2 ಲೋಟ ನೀರನ್ನು ಬಿಸಿ ಮಾಡ್ಕೊಳ್ಳೋದು. ಉಗುರು ಬೆಚ್ಚಗೆ ಮಾಡಿಕೊಂಡು ಕಾಲು ಲಿಂಬೆ ರಸ ಹಾಕಿ ಕುಡಿಯೋದು. ಖಾಲಿ ಹೊಟ್ಟೆಗೆ 2 ಲೋಟ ನೀರು. ಸಿಂಪಲಾಗಿ ಯಾರು ಬೇಕಾದರೂ ಮಾಡ್ಬೋದು. ಸಿಕ್ಕಾಬಟ್ಟೆ ಅಸಿಡಿಟಿ ಅಥವಾ ತುಂಬ ಸೆನ್ಸಿಟಿವ್ ಸ್ಟಮಕ್ ಅಥವಾ ತುಂಬ ಸೆನ್ಸಿಟಿವ್ ಟೀತ್ ಇರೋರು ಲಿಂಬೆ ರಸನ ಸ್ಕಿಪ್ ಮಾಡಿ, ಅಥವಾ ನೀವು ಕಾಲು ಬದಲು ಒಂದು ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಉಗುರು ಬೆಚ್ಚಗಿನ ನೀರಿಗೆ ಹಾಕೋಬೇಕು, ಜಾಸ್ತಿ ಕುದಿಯುವಂಥ ನೀರಿಗೆ ಲಿಂಬೆ ರಸ ಹಾಕಬಾರ್ದು. ಅದನ್ನ ಕುಡಿದ್ಬಿಟ್ಟು ಬೆಳಗ್ಗೆ ಒಂದು 6 ಗಂಟೆಯಿಂದ 7 ಗಂಟೆ ಒಳಗಡೆ. ಯಾಕೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, 7 ಗಂಟೆ ನಂತರ ನಿಮಗೆ ಬಿಸಿಲು ಬರುತ್ತೆ, ನಿಮಗೆ ವಾಕ್ ಮಾಡುವಂಥ ಮೂಡು ಹೊರಟೋಗುತ್ತೆ. ಅದರಿಂದ ಬೆಳಿಗ್ಗೆ ಡಿಸ್ಟರ್ಬ್ ಇರಲ್ಲ. ಅರ್ಧ ಗಂಟೆ ಹೊರಗಡೆ ಅಥವಾ ಪಾರ್ಕಲ್ಲಿ ಬ್ರಿಸ್ಕ್ ವಾಕ್ ಮಾಡಿ. ಬ್ರಿಸ್ಕ್ ವಾಕ್ ಅಂತಂದರೆ ಫಾಸ್ಟಾಗಿ ನಡೆಯುವಂಥದ್ದು, ನಿಧಾನಕ್ಕೆ. ನಮ್ಮ ರೆಗ್ಯುಲರ್ ವಾಕ್ ಅಲ್ಲ ಬ್ರಿಸ್ಕ್ ವಾಕ್. ಕೈ ಮತ್ತು ಕಾಲನ್ನು ನಾವು ಅಂದರೆ ಕರೆಕ್ಟಾಗಿ ಸ್ಪೀಡಿಂದ ನಡೆಯುವಂಥದ್ದು. ಆದರೆ ಕೆಲವರಿಗೆ ಮಂಡಿ ನೋವು, ಕೆಲವರಿಗೆ ಬ್ಯಾಕ್ ಪೇನ್ ಈ ಥರ ಎಲ್ಲ ಇರುತ್ತೆ, ಅಥವಾ ಪಾದಗಳು ನೋವಿರುತ್ತೆ. ಅಂಥವರು ಏನು ಅಂತಂದರೆ ಸ್ವಲ್ಪ ಜಾಗರೂಕತೆಯಿಂದ ಫಾಲೋ ಮಾಡಿ. ಒಂದೇ ಸರಿಗೆ ಮಾಡೋದಲ್ಲ. ಯಾಕಂತಂದರೆ ಫಸ್ಟ್ ಇದೆಯಲ್ವಾ, ಫಸ್ಟ್ ನೀವು ಸ್ಟಾರ್ಟ್ ಮಾಡುವಾಗ 5,000 ಸ್ಟೆಪ್ಸ್ ನಿಮಗೆ ಮಾಡ್ಲಿಕ್ಕೆ ಆಗಿಲ್ಲದಿದ್ದರೆ ತೊಂದರೆ ಇಲ್ಲ. ಫಸ್ಟ್ ಡೇ 2,000 ಸ್ಟೆಪ್ಸ್ ಆ ಥರ, ಅಂದರೆ ಕಮ್ಮಿಯಿಂದ ನೀವು ನಿಧಾನಕ್ಕೆ ಒಂದು ಸರಿ ನಿಮ್ಮ ಬಾಡಿ ಸೆಟ್ ಆದ ನಂತರ ನಿಧಾನಕ್ಕೆ ಆ ಸ್ಟೆಪ್ಸನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು. ಇಲ್ಲ ಫಸ್ಟ್ ಡೇ 1000 ಸ್ಟೆಪ್ಸ್ ಆದರೂ ಓಕೆ, ಸೆಕೆಂಡ್ ಡೇ 1,500, ಥರ್ಡ್ ಡೇ ಅಂದರೆ 2,000, ಈ ಥರ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬನ್ನಿ. ಯಾಕಂದರೆ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆ ಥರ ಇದ್ದರೆ, ಬ್ಯಾಕ್ ಪೇನ್, ಕಾಲು ನೋವು, ಮಂಡಿ ನೋವು, ನಿಶಕ್ತಿ ಎಲ್ಲ ಇದ್ದರೆ, ಅಂಥವರು ನೀವು ಒಂದು ವೇಳೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ನೀವು ಒಂದ್ಸರಿ ನಿಮ್ಮ ಡಾಕ್ಟರ್ಗಳ ಸಜೆಷನ್ ತಗೊಂಡು ಮಾಡೋದು ಬೆಸ್ಟ್. ಆದರೆ ನಾರ್ಮಲ್ ಆಗಿ ಆರೋಗ್ಯಕರವಾಗಿದ್ದೀರಾ, ನಿಮಗೇನೂ ಪ್ರಾಬ್ಲಮ್ ಇಲ್ಲ ಅಂತಿದ್ರೆ ನೀವು ಸ್ಟಾರ್ಟಿಂಗಲ್ಲಿ ಒಂದು 3,000 ಸ್ಟೆಪ್ಸಿಂದ ಆರಾಮ್ಸೆ ಸ್ಟಾರ್ಟ್ ಮಾಡ್ಬೋದು. ಇದರಲ್ಲಿ ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲ. ನಡೆಯೋದ್ರಿಂದ ಮನುಷ್ಯನಿಗೆ ಏನೂ ತೊಂದರೆ ಆಗಲ್ಲ. ಬ್ರಿಸ್ಕ್ ವಾಕ್ ಅಂತಂದರೆ ಸ್ವಲ್ಪ ಫಾಸ್ಟಾಗಿ ಸ್ಪೀಡಾಗಿ ನಡೆಯುವಂಥದ್ದು ಅಷ್ಟೇ. ಆದರೂ ಕೂಡ ಹೆಲ್ತ್ ಇಶ್ಯೂಸ್ ಇದ್ದವರು ಸ್ವಲ್ಪ ಜಾಗರೂಕತೆಯಿಂದ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟೆಪ್ಸನ್ನು ಅಂದರೆ ಕಮ್ಮಿಯಿಂದ ಜಾಸ್ತಿ ಮಾಡ್ಕೊಂಡು ಹೋಗಿ. ನಮ್ಮಂಥವರು ರೆಗ್ಯುಲರ್ ಆಗಿ ಹೆಲ್ದಿ ಆಗಿರೋರು 5,000 ಸ್ಟೆಪ್ಸ್ ದಿನದಲ್ಲಿ ನಡೆಯೋದ್ರಿಂದ ಯಾವುದೇ ಥರದ್ದು ಪ್ರಾಬ್ಲಮ್ ಆಗಲ್ಲ. ಕ್ಲಿಯರ್ ಆಯಿತಾ? ಬೆಳಿಗ್ಗೆ ಒಂದು 5,000 ಸ್ಟೆಪ್ಸ್ ಬ್ರಿಸ್ಕ್ ವಾಕ್, ಸಾಯಂಕಾಲ 5,000 ಸ್ಟೆಪ್ಸ್ ನಾರ್ಮಲ್ ನಡಿಗೆ. ಇಷ್ಟು ಮಾಡಿದರೆ ಸಾಕು. ಸಾಯಂಕಾಲ ನಿಮ್ಮ ಮನೆ ಟೆರೆಸ್ ಮೇಲೆ ಬೇಕಾದರೂ ನಡೆಯಿರಿ, ಅಥವಾ ರೋಡಲ್ಲಿ ಆರಾಮ್ಸೆ ವಾಕ್ ಮಾಡಿ, ಮನೆ ಒಳಗಡೆ ಬೇಕಾದರೂ ನಡೆಯಿರಿ. ಒಂದು 3,000 ರಿಂದ 5,000 ಸ್ಟೆಪ್ಸ್ ನಡೆಯಬೇಕು. ಕಮ್ಮಿ ಅಂದರೂ ದಿನಕ್ಕೆ 8,000 ರಿಂದ 10,000 ಸ್ಟೆಪ್ಸ್ ನಡೆದ್ರೇ ನಿಮಗೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಸಿಗುವಂಥದ್ದು. ಅದು ಬೆಳಿಗ್ಗೆ ನೀವು ಲಿಂಬೆ ನೀರನ್ನು ಕುಡಿದುಬಿಟ್ಟು ವಾಕ್ ಮಾಡಿದರೆ ದೇಹದಲ್ಲಿರುವಂಥ ಕೊಬ್ಬು ತುಂಬ ಬೇಗ ಕರಗುತ್ತೆ.
ಆ ಲಿಂಬೆ ನೀರಿದೆಯಲ್ವಾ, ನಮ್ಮ ಲಿಂಬೆ ಬಿಸಿ ನೀರಿರುತ್ತಲ್ವ, ಅದು ದೇಹದಲ್ಲಿರುವಂಥ ಟಾಕ್ಸಿನ್ಸ್, ನಂಜಿನಂಶ, ಕೆಟ್ಟ ಕೊಬ್ಬು ಇದೆಲ್ಲದನ್ನು ಕರಗಿಸಿ ನಮ್ಮನ್ನು ಆ್ಯಕ್ಟಿವ್ ಆಗಿಡೋಕ್ಕೆ, ಎನರ್ಜೆಟಿಕ್ ಆಗಿಡೋಕ್ಕೆ, ಖುಷಿಯಾಗಿಡೋದಕ್ಕೆ ತುಂಬ ಒಳ್ಳೆಯದು. ಒಂದಿನ ನೀವು ಫಾಲೋ ಮಾಡ್ತೀರಾ, ಇದನ್ನು ಪ್ರತಿದಿನ ಮಾಡಿ. ಸೊ 1 ತಿಂಗಳಲ್ಲಿ ನಿಮಗೆ 2 kg ಆದರೂ ಕಡಿಮೆ ಆಗುತ್ತೆ. ಆದರೆ ಈ 2ನೇ ಸ್ಟೆಪ್ಸ್ ಫಾಲೋ ಮಾಡೋದ್ರ ಜೊತೆಗೆ 3ನೇದು ಅತಿ ಮುಖ್ಯವಾಗಿರುವಂಥ ಸ್ಟೆಪ್ಸ್ ಏನು ಅಂತಂದರೆ, ಅದು ನಿಮ್ಮ ಫುಡ್ಡನ್ನು ಕಂಟ್ರೋಲ್ ಮಾಡೋದು. ಹಾಗಂತ ನಾವು ಡಯಟ್ ಮಾಡಿ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತಲ್ಲ, ನಾನು ಯಾವುದನ್ನು ತಿನ್ನಬೇಡಿ ಅಂತ ಹೇಳಿ, ಯಾಕಂತಂದರೆ ನಾನು ಮಾಡಿಲ್ಲ. ನಾನು ಎಲ್ಲದನ್ನು ನಾನು ನಾರ್ಮಲಾಗಿ ಏನೆಲ್ಲ ತಿಂತಾ ಇದ್ದೆ ಅದೆಲ್ಲದನ್ನು ತಿಂತಾ ಇದ್ದೆ. ಬೆಳಗ್ಗೆ ನಾರ್ಮಲ್ ಬ್ರೇಕ್ಫಾಸ್ಟ್ ಇಡ್ಲಿ ಚಪಾತಿ ಅಥವಾ ರವೆ, ಈ ಥರ ಸಜ್ಜಿಗೆ, ಈ ಥರ ಏನು ಬೇಕಾದರೂ ನಾನು ತಿಂತಾ ಇದ್ದೆ. ನಾನು ಬೆಳಗ್ಗೆ ತಿನ್ನುವಂಥ ನನ್ನ ಬ್ರೇಕ್ಫಾಸ್ಟನ್ನು ನಾನು ಚೇಂಜೇ ಮಾಡ್ಕೊಂಡಿಲ್ಲ. ಅಂದರೆ ನನ್ನ ರೆಗ್ಯುಲರ್ ಬ್ರೇಕ್ಫಾಸ್ಟ್ ಏನಿದೆ ಅದನ್ನ ಬ್ರೇಕ್ಫಾಸ್ಟ್ ಕ್ಲೀನಾಗಿ ಮಾಡ್ತಾಯಿದ್ದೆ, ನಾರ್ಮಲಾಗಿ ಲಂಚ್ ಮಾಡ್ತಾಯಿದ್ದೆ. ರಾತ್ರಿ ಊಟ ಮಾಡೋ ಟೈಮಲ್ಲಿ 8 ಗಂಟೆ ಮುಂಚೆ ನಂದೇನು ಊಟ ಇದೆಯೋ ಅದನ್ನ ತಿಂದ್ಕೊಂಡು ಅದಾದ ನಂತರ ಮಲಗ್ತಾಯಿದ್ದೆ. ಇಷ್ಟೇ ಮಾಡ್ತಾಯಿದ್ದು. ಮತ್ತು ನಾರ್ಮಲ್ ಆಗಿರುವಂಥ ನೀವು ಮೀಲ್ಸ್ ಏನಿದೆ ಅಥವಾ ಫುಡ್ ಏನಿದೆ ಅದನ್ನ ಖಂಡಿತವಾಗ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂತಂದರೆ ನಮ್ಮ ದೇಹಕ್ಕೆ ನಾವು ವರ್ಕೌಟ್ ಮಾಡ್ತಾ ಇರುವಾಗ ಅಥವಾ ವಾಕ್ ಮಾಡ್ತಾ ಇರುವಾಗ ಎಷ್ಟು ಕ್ಯಾಲೋರೀಸ್ ಬೇಕು, ಎಷ್ಟು ಎನರ್ಜಿ ಬೇಕು, ಅದು ಬೇಕೇ ಬೇಕು. ಅದನ್ನ ನಾವು ರೆಗ್ಯುಲರ್ ಆಗಿ ತಿಂತಾ ಇರುವ ಆಹಾರದಲ್ಲಿ ನಮಗೆ ಸಿಗ್ತಾ ಇರೋದನ್ನ ನಾವು ತಿನ್ನಲೇಬೇಕು. ಹಾಗಾದರೆ ನಾವು ಏನನ್ನು ಅವಾಯ್ಡ್ ಮಾಡಬೇಕು? ಸ್ವೀಟ್, ಸಕ್ಕರೆ ಜಾಸ್ತಿ ಇರೋದನ್ನು ತಿನ್ನಬೇಡಿ. ಕಾಫಿ ಟೀ 4-5 ಸರಿ ಕುಡಿತಾ ಇದ್ದರೆ ಅದನ್ನ ದಿನಕ್ಕೆ ಒಂದು ಸರಿಗೆ ಅಂದರೆ ರೆಡ್ಯೂಸ್ ಮಾಡಿ ಇನ್ನೊಂದು ಸರಿ ನೀವು ಕುಡಿತೀರಾ. ಆದರೂ ಕೂಡ ಬ್ಲ್ಯಾಕ್ ಕಾಫಿನೋ ಬ್ಲ್ಯಾಕ್ ಟೀನೋ ಸಕ್ಕರೆ ಹಾಕದೆ ಕುಡೀರಿ. ದಿನಕ್ಕೆ ಒಂದು ಸರಿ ಕುಡಿದ್ರಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ, ಆಯಿತಾ? ಅದಾದ ನಂತರ ಸ್ವೀಟ್ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ಆಯಿಲಲ್ಲಿ ಫ್ರೈ ಮಾಡಿರುವಂತಹ ಫುಡ್ಡನ್ನು ಜಾಸ್ತಿ ತಿನ್ನಬೇಡಿ. ಕುರುಕು, ಮುರುಕು ಅಥವಾ ಕರಿದ ಪದಾರ್ಥಗಳು ಇದನ್ನ ಅವಾಯ್ಡ್ ಮಾಡಬೇಕು. ಸ್ಪೆಷಲಾಗಿ ಅವಾಯ್ಡ್ ಮಾಡಲೇಬೇಕು, ಇದರಿಂದನೇ ನಮಗೆ ಬೊಜ್ಜು ಜನ್ರೇಟ್ ಆಗೋದು. ಇನ್ನೊಂದು ಜಂಕ್ ಫುಡ್ಡು, ಪಿಜ್ಜಾ, ಬರ್ಗರ್, ಹೊರಗಡೆ ರೆಡಿಮೇಡ್ ಪ್ಯಾಕೇಜ್ ಫುಡ್ ಬರುತ್ತಲ್ವ, ಅದನ್ನು ಅವಾಯ್ಡ್ ಮಾಡಬೇಕು. ಸಾಫ್ಟ್ ಡ್ರಿಂಕ್ಸ್ಗಳು ಇದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಡೈರಿ ಪ್ರಾಡಕ್ಟ್ಸ್, ಐಸ್ ಕ್ರೀಮು ಅಥವಾ ನಾವು ಏನಾದರೂ ಈ ಯೋಗರ್ಟ್ ಈ ಥರದ್ದೆಲ್ಲ ಇರುತ್ತಲ್ವ, ಇದೆಲ್ಲ ತಿನ್ನೋದನ್ನು ಜಾಸ್ತಿ. ಡೈರಿ ಪ್ರಾಡಕ್ಟ್ಸ್, ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು, ಸಿಹಿ ತಿಂಡಿಗಳು, ಜಂಕ್ ಫುಡ್ ಇವುಗಳನ್ನು ಅವಾಯ್ಡ್ ಮಾಡಬೇಕು. ಮತ್ತು ತುಂಬ ಪ್ರತಿದಿನ ನಾನ್ ವೆಜ್, ಚಿಕನ್, ಮಟನ್ ತಿಂತಿರಾದರೆ ನೀವು ಅಟ್ಲೀಸ್ಟ್ ವಾರಕ್ಕೆ 1-2 ಸರ್ತಿಗೆ ಲಿಮಿಟ್ ಮಾಡಿ ಸಾಕು, ತೊಂದರೆ ಇಲ್ಲ. ನಿಮ್ಗೆ ಇದೆಲ್ಲದನ್ನು ತಿನ್ನಬೇಕು ಅಂತ ಆಸೆ ಆಗ್ತಾ ಇದ್ದರೆ ವಾರಕ್ಕೆ 1 ಸರಿ ತಿನ್ನಿ, ಏನೂ ಪ್ರಾಬ್ಲಮ್ ಆಗಲ್ಲ. ಆದರೆ ದಿನ ಬೇಡ, ಪ್ರತಿದಿನ ಬೇಡ. ಸಂಡೇ ಒಂದು ಬ್ರೇಕ್ ತಗೊಂಡು ನಿಮ್ಗೆ ಏನು ಇಷ್ಟ ಇದೆಯೋ ಅದೆಲ್ಲದನ್ನು ತಿನ್ನಿ. ನಾನು ಅದೇ ಥರ ಮಾಡ್ತಾಯಿದ್ದೆ. ನಂಗೆ ಬಿರಿಯಾನಿ ತಿನ್ನಬೇಕು, ಚಿಕನ್ ಮಟನ್ ತಿನ್ನಬೇಕು, ಸ್ವೀಟ್ ತಿನ್ನಬೇಕು ಅಂತ ಅನಿಸಿದಾಗ ನಾನು ಸಂಡೇ ನಂದು ರೆಗ್ಯುಲರ್ ಅಂದರೆ ಈ ನಾರ್ಮಲ್ ಡಯಟ್ ಏನಿರುತ್ತೆ ಅಥವಾ ಈ ನಾರ್ಮಲ್ ನಂದು ಅಂದರೆ ವೆಯ್ಟ್ ರಿಡ್ಯೂಸ್ ಮಾಡುವಾಗ ಏನಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದೆ, ಅದನ್ನು ಬ್ರೇಕ್ ಮಾಡಿಬಿಟ್ಟು ಸಂಡೇ ನಾನು ಎಲ್ಲದನ್ನು ತಿಂತಾಯಿದ್ದೆ. ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ ಸಂಡೇ ವಾಕ್ ಮಾಡೋದನ್ನು ಮಾತ್ರ ಸ್ಕಿಪ್ ಮಾಡ್ತಾ ಇರಲಿಲ್ಲ. ವಾರದಲ್ಲಿ ಪ್ರತಿದಿನ 7 ಡೇಸ್ ಕೂಡ ವಾಕ್ ಮಾಡ್ತಾಯಿದ್ದೆ. ನೀವು ಪ್ರತಿದಿನ 10,000 ನಡಿಗೆ ಸ್ಟೆಪ್ಸನ್ನು, ಅಂದರೆ 10,000 ಸ್ಟೆಪ್ಸ್ ಅಥವಾ ಒಂದು 4.5 5 ಕಿಲೋಮೀಟರ್ ನಡೆದು ಫುಡ್ಡಲ್ಲಿ ಕಂಟ್ರೋಲ್ ಮಾಡಿ, ಸ್ಕಿಪ್ ಮಾಡಬೇಡಿ. ಯಾಕಂತಂದರೆ ನಾವು ಮಧ್ಯಾಹ್ನ ಊಟ ಬಿಡೋದು, ಕೆಲವರು ರೈಸ್ ಬಿಡೋದು ಮಾಡ್ತಾರೆ, ಚಪಾತಿ ಬಿಡೋದು, ಏನೇನೋ ಸರ್ಕಸ್ಗಳನ್ನ ಮಾಡ್ತಾರೆ. ನಾನು ಕೇಳಿದ್ದೇನೆ, ಅವ್ರು ಮಾಡ್ತಾರೆ, ಇವರು ಮಾಡ್ತಾರೆ, ಡಯಟ್ ಮಾಡ್ತಾರೆ, ಆ ಡಯಟ್ ಮಾಡ್ತಾರೆ, ಈ ಡಯಟ್ ಮಾಡ್ತಾರೆ. ಲೈಫಲ್ಲಿ ನನಗೆ ಯಾವ ಡಯಟು ಮಾಡಿಲ್ಲ. ನಾನು ವೆಯ್ಟ್ ಲಾಸ್ ಆಗಿದ್ರೂ ಕೂಡ ಅದು ಜಸ್ಟ್ ವಾಕಿಂದ ಫುಡ್ಡನ್ನು ಕಂಟ್ರೋಲ್ ಮಾಡಿ ಅಷ್ಟೇ, ತಿನ್ನೋದನ್ನೆಲ್ಲದನ್ನ ಬ್ರೇಕ್ ಮಾಡಿ ಅಲ್ಲ. ಇದು ತುಂಬ ಹೆಲ್ದಿ ಆಗಿರುವಂಥದ್ದು, ನಾರ್ಮಲ್ ಆಗಿರುವಂಥದ್ದು, ಯಾರು ಬೇಕಾದರೂ ಸೇಫಾಗಿ ಫಾಲೋ ಮಾಡ್ಬೋದಾಗಿರುವಂಥದ್ದು. ಇದಕ್ಕೆ ನಮಗೆ ಯಾವ ಡಾಕ್ಟರ್ ಅಡ್ವೈಸು ಬೇಕಾಗಿಲ್ಲ, ಯಾವ ಎಕ್ಸ್ಪರ್ಟ್ಗಳ ಅಥವಾ ನ್ಯೂಟ್ರಿಯೆಂಟ್ಸ್ಗಳ ಅಡ್ವೈಸು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಯಾಕಂತಂದರೆ ನಾವು ಏನೂ ಎಡಿಷ್ನಲ್ ಮಾಡ್ತಾ ಇಲ್ಲ, ಫುಡ್ಡಲ್ಲೂ ಏನೂ ಡಯಟ್ ಮಾಡ್ತಾ ಇಲ್ಲ. ಜಾಸ್ತಿ ಬೇಡದ ವಸ್ತುಗಳನ್ನ ತಿನ್ನಲ್ಲ. ಜಾಸ್ತಿ ಸ್ವೀಟ್ ಇರ್ಬೋದು, ಐಸ್ ಕ್ರೀಮ್ಸ್ ಇರ್ಬೋದು, ಡೈರಿ ಪ್ರಾಡಕ್ಟ್ಸ್ ಇರ್ಬೋದು, ಎಣ್ಣೆಯಲ್ಲಿ ಕರಿದ ತಿಂಡಿಗಳಿರ್ಬೋದು, ಇದನ್ನ ಯಾವುದನ್ನು ತಿನ್ನಲ್ಲ. ಅದು ಒಳ್ಳೆಯದು ಅಲ್ಲ ಕೂಡ. ನಾರ್ಮಲಾಗಿ ತಿನ್ನೋದನ್ನು ತಿಂತೀವಿ, ರೈಸ್ ಸ್ಕಿಪ್ ಮಾಡಲ್ಲ, ಎಲ್ಲದನ್ನು ತಿಂತೀವಿ. ಆದರೆ ಬೆಳಗ್ಗೆ ಲಿಂಬೆ ನೀರು ಕುಡಿದು ವಾಕ್ ಮಾಡ್ತೀವಿ, ಒಂದು 4.5 ಕಿಲೋಮೀಟರ್ ಪ್ರತಿದಿನ ವಾಕ್ ಮಾಡ್ತೀವಿ. ಇದೇ ನಮ್ಮ ವೆಯ್ಟ್ ಕಡಿಮೆ ಆಗೋದಕ್ಕೆ ಪ್ಲಸ್ ಪಾಯಿಂಟ್. ಇದೇ ನಮ್ಮ ವೆಯ್ಟನ್ನು, ಬೊಜ್ಜನ್ನು ಕರಗಿಸುವಂಥದ್ದು. ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ನಿಮಗೆ ಒಂದೇ ತಿಂಗಳಲ್ಲಿ 4 kg 5 kg ವೆಯ್ಟ್ ಕಮ್ಮಿ ಆಗಬೇಕು ಅಂತಂದರೆ ಆಗಲ್ಲ. ಆ ಥರ ವೆಯ್ಟ್ ನೀವು ರಿಡ್ಯೂಸ್ ಮಾಡಲೂಬಾರ್ದು. ಏಕದಮ್ ನೀವು ಒಂದೇ ತಿಂಗಳಲ್ಲಿ 5 kg 6 kg ವೆಯ್ಟ್ ರಿಡ್ಯೂಸ್ ಮಾಡ್ತೀರಂತಂದರೆ ನಿಮಗೆ ಬೇರೆ ಏನಾದರೂ ಸಮಸ್ಯೆ ಖಂಡಿತವಾಗ್ಲೂ ಶುರುವಾಗುತ್ತೆ. ಅದು ಒಳ್ಳೆಯದಲ್ಲ. ತಿಂಗಳಿಗೆ ಹೆಲ್ದಿಯಾಗಿ 1.5 kg 2 kg ಡೌನ್ ಆಗೋದಿದೆಯಲ್ವ, ಅದು ತುಂಬ ಹೆಲ್ದಿ. ಅದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರಲ್ಲ, ನಿಮಗೆ ಎನರ್ಜಿ ಲಾಸ್ ಆಗಲ್ಲ, ನೀವು ಹೆಲ್ದಿ ಆಗಿರ್ತೀರ ಕೂಡ. ಇದರ ಜೊತೆಗೆ ಒಂದು ಮಾಡಿ, ನೀವು ಆದಷ್ಟು ಈ ಸೌತೆಕಾಯಿ, ಕ್ಯಾರೆಟ್, ತರಕಾರಿ, ಫ್ರೂಟ್ಸ್ ಮತ್ತು ಈ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನಿ. ಇದು ನಿಮಗೆ ಎನರ್ಜಿ ಕೊಡಲಿಕ್ಕೆ, ಪ್ರೋಟೀನ್ಸ್ ಎಲ್ಲ ಕೊಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದರಿಂದ ನಿಮಗೆ ಬೊಜ್ಜು ಬರಲ್ಲ. ಕಾಳುಗಳೆಲ್ಲ ಇರುತ್ತಲ್ವ, ಇದನ್ನೆಲ್ಲ ಆಹಾರ ಪದಾರ್ಥದಲ್ಲಿ ಜಾಸ್ತಿ ಉಪಯೋಗಿಸಿ. ಇದರಲ್ಲಿ ಬೊಜ್ಜು ಬರಲ್ಲ, ಬಟ್ ನಿಮಗೆ ಎನರ್ಜಿ ಬರುತ್ತೆ.
ನಿಮ್ಮ ಕ್ಯಾಲರೀಸ್ ಬರ್ನ್ ಆಗ್ತಾ ಇದ್ದಾಗ ವಾಪಸ್ ನಿಮಗೆ ಎನರ್ಜಿ ಬರಬೇಕು ಅಂತಂದರೆ ನೀವು ತರಕಾರಿ, ಹಣ್ಣು ಹಂಪಲು ಅಂದರೆ ಫೈಬರ್ ಜಾಸ್ತಿ ಇರೋದನ್ನು ತಿನ್ನಲೇಬೇಕು. ನಾನು ತಿಂತಾ ಇದ್ದೆ, ದಿನಕ್ಕೊಂದು ಕ್ಯಾರೆಟ್, ಒಂದು ಸೌತೆಕಾಯಿ, ಒಂದು ಆ್ಯಪಲನ್ನು ಮಿಸ್ ಮಾಡದೆ ತಿಂತಾ ಇದ್ದೆ. 11 ಗಂಟೆಗೆ ಏನು ಕುರ್ಕು ಈ ಮುರುಕು ಎಲ್ಲ ತಿನ್ನೋಕ್ಕಾಗಲ್ಲ. ಸೊ ನಾನು ಏನು ಮಾಡ್ತಾಯಿದ್ದೆ, ಸೌತೆಕಾಯಿ ಕ್ಯಾರೆಟನ್ನು ಕಟ್ ಮಾಡಿ ತಿಂತಾ ಇದ್ದೆ. 4 ಗಂಟೆಗೆ ಹಸಿವೆ ಆಗುತ್ತೆ ಅಂತ ಅನಿಸಿದಾಗ ನಾನು ಏನು ಮಾಡಿ, ನಿಮಗೆ ವಾಕ್ ಹೋದಾಗ ತುಂಬ ಹಸಿವೆ ಆಗುತ್ತೆ, ತಿಂದಿದ್ದೆಲ್ಲ ಎಲ್ಲಿ ಹೋಯ್ತಪ್ಪ ಇಷ್ಟು ಬೇಗ ಕರಗ್ತಾ ಅಂತ ಅನಿಸುತ್ತೆ. ಆವಾಗ ನೀವು ತಿನ್ನಲೇಬೇಕು, ಹೊಟ್ಟೆನ ಖಾಲಿ ಬಿಡಬಾರ್ದು. ಸೊ 4 o'clockಗೆ ಒಂದು ಆ್ಯಪಲ್ ತಿಂತಾ ಇದ್ದೆ, ಸಾಯಂಕಾಲ ಮನೆಗೆ ಬಂದು ಒಂದು ಮೊಟ್ಟೆ ತಿಂತಾ ಇದ್ದೆ. ನೀವಿಷ್ಟು ತಿನ್ನಲೇಬೇಕು, ಯಾಕಂತಂದರೆ ಆವಾಗ ನಮ್ಮ ಕರಗಿರೋ ಎನರ್ಜಿ ಇದೆಯಲ್ವ ಅದು ವಾಪಸ್ ಬರೋದಂದರೆ ದೇಹದ ಕೊಬ್ಬು ಕರಗಿದಾಗ ನಮ್ದು ಎನರ್ಜಿನೂ ಲಾಸ್ ಆಗುತ್ತೆ. ಸೊ ಈ ಥರ ಉತ್ತಮ ಪ್ರೋಟೀನ್ ಇರುವಂತಹ ಉತ್ತಮ ಫುಡ್ಗಳೇನೆಂದರೆ ಕೊಬ್ಬಿಲ್ಲ ಉತ್ತಮ ಫುಡ್ಗಳನ್ನು ತಿಂದಾಗ ನಮಗೆ ಆ ಎನರ್ಜಿ ರಿಸ್ಟೋರ್ ಆಗುತ್ತೆ. ನಾವು ಅಂದರೆ ವೆಯ್ಟ್ ಲಾಸ್ ಆದರೂ ಕೂಡ ನಮ್ಮ ಎನರ್ಜಿ ಲಾಸ್ ಆಗಲ್ಲ. ಸೊ ಜಂಕ್ ಅಥವಾ ಈ ಕೆಟ್ಟ ಪದಾರ್ಥಗಳನ್ನು ನೀವು ಒಳ್ಳೆ ಫುಡ್ಡಿಂದ ರಿಪ್ಲೇಸ್ ಮಾಡಬೇಕು. ಫೈಬರ್ ಮತ್ತು ಒಳ್ಳೆ ಪ್ರೋಟೀನ್ ಇರುವಂಥ ಫುಡ್ಡಿಂದ ರಿಪ್ಲೇಸ್ ಮಾಡಬೇಕು. ಸೊ ಈ ಥರ ನೀವು ಬ್ಯಾಲೆನ್ಸ್ಡಾಗಿ ಮಾಡ್ಕೊಂಡು ಬಂದಾಗ ಹೆಲ್ದಿಯಾಗಿ ನೀವು ಆರಾಮ್ಸೆ ವೆಯ್ಟ್ ಲಾಸ್ ಮಾಡ್ಬೋದು. ಸೊ ವೆಯ್ಟ್ ಲಾಸ್ ಆಗಲಿಕ್ಕೆ ಏನೆಲ್ಲ ಮಾಡಬೇಕು ಎಲ್ಲದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೇಫ್ ಆಗಿರುವಂಥದ್ದು, ಎಫೆಕ್ಟಿವ್ ಆಗಿರುವಂಥದ್ದು, ತುಂಬಾ ಉತ್ತಮವಾಗಿರುವಂಥ ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.